ಅಯ್ಯೋ ನಂಗೆ ತುಂಬ ಬೇಜಾರಾಗೋಯ್ತು. ಇವ್ರು ಹಿಂಗೆ ಅನ್ಬಾರ್ದಾಗಿತ್ತು, ಈ ಥರ ಅಂದುಬಿಟ್ರಲ್ಲ. ಏನಪ್ಪ, ಏನೋ ನಾನು ಹಿಂಗೆಲ್ಲ ಇರಲಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತೀವಿ. ಅಥವಾ ಎಲ್ಲೋ ಹೋಗಿರ್ತೀವಿ, ಎಲ್ಲೋ ಯಾರ ಜೊತೆನೋ ಮಾತಾಡಿರ್ತೀವಿ. ಆ ಸಮಯದಲ್ಲೂ ಕೂಡ ಏನೋ ಬೇಜಾರಾಗೋ ಥರ ಆಗಿರುತ್ತೆ. ಅಥವಾ ನಿಮಗೆ ಪರ್ಸ್ನಲ್ ಏನೋ ತೊಂದರೆ ಆಗಿರುತ್ತೆ, ಅಥವಾ ತುಂಬ ಕಷ್ಟ ಆಗಿರುತ್ತೆ. ಅಥವಾ ಇನ್ನು ಕೆಲವರಿಗೆ ಪ್ರೀತಿ ಕೈ ಕೊಟ್ಟಿರುತ್ತೆ, ಪರೀಕ್ಷೆಯಲ್ಲಿ ಅಂದ್ಕೊಂಡಿರೋ ಅಂಕ ಬಂದಿರಲ್ಲ, ಮಗನೋ ಮಗಳೋ ಮಾತು ಕೇಳ್ತಾ ಇಲ್ಲ, ಆಮೇಲೆ ನಿಮ್ಮ ತಂದೆ ತಾಯಿ ಏನೋ ಅಂದ್ಬಿಟ್ರು. ಹಿಂಗೆ ಎಷ್ಟೋ ವಿಚಾರಗಳಿಗೆ ತುಂಬ ಬೇಜಾರಾಗುತ್ತೆ. ಮನಸ್ಸು ಏನಪ್ಪ ಹಿಂಗೆ ಅಂತ ಅದನ್ನೇ ತಿರ್ಗಾಮಟ್ಟಿ ಯೋಚನೆ ಮಾಡ್ಕೊಂಡು ಕುಂತಿರ್ತೀವಿ. ಏನು ಮಾಡೋದು ಇವಾಗ, ತುಂಬ ಬೇಜಾರಾಗೋಯ್ತು ಅಂತ ಕೊರಕಂಗೆ ಕೂತ್ಕೊಂಡ್ರೆ ಮನಸ್ಸು ಇನ್ನಷ್ಟು ಹಾಳಾಗೋಗ್ಬಿಡುತ್ತೆ. ಏನು ಮಾಡೋದು ಗೊತ್ತಾಗಲ್ಲ. ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಊಟ ಸೇರದೇ ಇರ್ಬೋದು, ನಿದ್ದೆ ಬರದೇ ಇರ್ಬೋದು. ಅಥವಾ ಆ ವ್ಯಕ್ತಿ ನಿಮ್ಮ ಬೇಜಾರು ಮಾಡಿರೋ ವ್ಯಕ್ತಿ ಮೇಲೆ ತುಂಬ ಸಿಟ್ಟು ಬರ್ಬೋದು, ಕೋಪ ಆಗ್ಬೋದು. ಇವರು ಹೆಂಗೆ ಇವರು ಹಂಗೆ ಹಿಂಗೆ ಅಂತ ಸರ್ರ ಬೈಕೊಂಬಿಡ್ತೀವಿ. ಈ ಥರ ಬೇಜಾರಾಗಿದ್ಬಿಟ್ರೆ ಅದು ಬೇಜಾರು ಹೋಗಲ್ಲ. ಅದಕ್ಕೆ ಸ್ವಲ್ಪ ಕೆಲವೊಂದು ಟಿಪ್ಸ್ಗಳನ್ನು ಇಲ್ಲಿ ಹೇಳ್ತೀನಿ. ಅದನ್ನು ಫಾಲೋ ಮಾಡಿದರೆ ಆ ಮಟ್ಟಿಗೆ ಅಥವಾ ನಮಗೆ ಆ ಬೇಜಾರಿಂದ ಹೊರಗೆ ಬರಲಿಕ್ಕೆ ಒಂದಷ್ಟು ಟಿಪ್ಸ್ಗಳನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಸಾಧ್ಯ ಆದರೆ ಇವುಗಳನ್ನು ಫಾಲೋ ಮಾಡಿ. ಇದರಲ್ಲಿ ಯಾವ ಟಿಪ್ಸ್ ಫಾಲೋ ಮಾಡಿದ್ರಿ, ಯಾವ್ದು ನಿಮಗೆ ತುಂಬ ಇಷ್ಟ ಆಯಿತು ಕಮೆಂಟ್ ದಯವಿಟ್ಟು ಮಾಡಿ. ಯಾಕಂದರೆ ಅದನ್ನು ನೆಕ್ಸ್ಟ್ ಇನ್ನೊಬ್ಬರು ಕೂಡ ಅದನ್ನು ಫಾಲೋ ಮಾಡ್ಕೊಂಡದ ಹೌದಾ ಅಲ್ವಾ ಅಂತ ಕೂಡ ಚೆಕ್ ಮಾಡೋಕ್ಕೆ ಈಸಿ ಆಗ್ಬೋದು. ಅದಕ್ಕೆ ಈ ಥರದ ಟಿಪ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಈ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಬೇರೆ ಬೇರೆ ವಿಡಿಯೋಸು, ಮೋಟಿವೇಶನಲ್ ವಿಡಿಯೋಸ್ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಈ ಒಂದು ಚಾನಲಲ್ಲಿ ಸಿಗುತ್ತೆ. ಬನ್ನಿ, ಹಾಗಂದರೆ ಬೇಜಾರಾದರೆ ಏನು ಮಾಡೋಣ? ತುಂಬ ಬೇಜಾರಾಯಿತಾ, ಫಸ್ಟು ದೇವಸ್ಥಾನಕ್ಕೆ ಹೋಗೋಣ. ನೀವೇನೋ ತುಂಬ ಬೇಜಾರು ಬಂದರೆ ಚೆನ್ನಾಗಿ ಒಂದು ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಳ್ರಿ. ದೇವಸ್ಥಾನಕ್ಕೆ ಹೋಗಿ ಏನೋ ಹಣ್ಣು ಕಾಯಿ ಹೂವು ಮನೇಲಿ ಏನಿರುತ್ತೆ ಅದು ಏನಿಲ್ಲಪ್ಪ ಅಂದರೆ ಸ್ವಲ್ಪ ಎಣ್ಣೆ ಇರುತ್ತೆ, ಬತ್ತಿ ಇರುತ್ತೆ, ಒಂದಷ್ಟು ಉದ್ದಿನ ಕಡ್ಡಿ ಇರುತ್ತೆ, ತಗೊಳ್ರಿ. ದೇವಸ್ಥಾನಕ್ಕೆ ಹೋಗ್ರಿ, ನಮಸ್ಕಾರ ಮಾಡಿ ದೇವ್ರ ಹತ್ರ. ಮನಸ್ಸಲ್ಲಿರೋದನ್ನು ಒಂದು ಸ್ವಲ್ಪ ಹೇಳ್ರಿ, ಅಳಕ್ಕೆ ಹೋಗ್ಬಿಡ್ರಿ. ಮನಸ್ಸಲ್ಲಿರೋ ದೇವ್ರ ಹತ್ರ ಹೇಳ್ಕೊಳ್ರಿ, ಈ ಥರ ಆಗೋಯ್ತು. ಒಂದು ವೇಳೆ ನಿಮ್ಮದು ತಪ್ಪಿದರೆ ಒಪ್ಕೊಳ್ಳಿ ದೇವ್ರ ಮುಂದೆ, ಹೇಳ್ಬಿಡ್ರಿ ಹಿಂಗೆ ಮಾಡಬಾರ್ದಾಗಿತ್ತು, ನಾನು ಏನೋ ಆಗೋಯ್ತು, ಅವ್ರಿಗೆ ತುಂಬ ಬೇಜಾರು ಮಾಡಿದೆ, ಮತ್ತು ಅವ್ರು ಮಾತಾಡಿದ ನಂಗೆ ಹಿಂಗೆ ಬೇಜಾರಾಗೋಯ್ತು ಅಂತ ದೇವ್ರ ಹತ್ರ ಹೇಳ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಲ್ಲಿ ಪ್ರದಕ್ಷಿಣೆ ಹಾಕೋದು ಅಥವಾ ಅಂದ್ಕೊಂಡು ಹೋಗಿ, ಈ ಥರ ಏನೋ ಇವತ್ತು ಈ ವಾರ ಇದೆ, ಈ ಥರ ದೇವಸ್ಥಾನ ಬಂದಿದ್ದೀನಪ್ಪ ಅಂತ ಒಂದಷ್ಟು 5 ಪ್ರದಕ್ಷಿಣೆನೋ, ಹೆಜ್ಜೆ ಪ್ರದಕ್ಷಿಣೆನೋ, ಅಥವಾ ದೇವರಿಗೆ ಗುಂಜಿ ಹಾಕೋದು, ಬಸ್ಕಿ ಹೊಡೆಯೋದು ಅಂತ ಹೇಳ್ತಾರಲ್ಲ ಗಣೇಶನ ಮುಂದೆ, ಆ ಥರ ಒಂದಷ್ಟು ಮಾಡಿರಿ. ಆ ಥರ ಹೋಗೋದು, ಹೊರಗಡೆ ಹೋಗ್ಬಾರ್ದು. ವಾತಾವರಣ, ದೇವಸ್ಥಾನದ ವಾತಾವರಣ, ನಮ್ಮ ದೇವಸ್ಥಾನಗಳನ್ನು ಹೆಂಗಂದರೆ ಕಟ್ಟೋಬೇಕಾದ್ರೇ ವಾಸ್ತು ಒಂದು ಇದರಲ್ಲಿ ಕಟ್ಟಿರ್ತಾರೆ. ಆಮೇಲೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಗಂಟೆ ಶಬ್ದ ಆಗಿರ್ಬೋದು, ಆ ತೀರ್ಥ ಆಗಿರ್ಬೋದು, ಆ ಊದ್ಬತ್ತಿ ಆಗಿರ್ಬೋದು, ಇವೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಕೊಡ್ತಾವೆ ನಮಗೆ. ಅವೆಲ್ಲ ಮಾಡೋದ್ರಿಂದ ಕೂಡ ನಮ್ಮ ಬೇಜಾರು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈ ಥರ ದೇವಸ್ಥಾನಕ್ಕೆ ಒಂದು ಸಲ ಹೋಗಿ ಬನ್ನಿ. ಮನೆ ಹತ್ತಿರ ಇರೋದು, ಸ್ವಲ್ಪ ಮನೆಯಿಂದ ದೂರ ಇರೋದಕ್ಕೆ ಹೋಗ್ರಿ. ಹೋಗೋಕ್ಕೆ ಬರೋಕ್ಕೆ ಟೈಮ್ ಹೋಗುತ್ತಲ್ಲ, ಅಷ್ಟರಲ್ಲಿ ನಿಮ್ಮ ಬೇಜಾರೆಲ್ಲ ಕಡಿಮೆ ಆಗೋಗಿರುತ್ತೆ. ಇನ್ನು ಸೆಕೆಂಡ್ ಟಿಪ್ಪು, ನಿಮಗೆ ತುಂಬ ಇಷ್ಟ ಆಗಿರೋ ಜೊತೆ ಮಾತಾಡ್ರಿ. ನೇರವಾಗಾದರೂ ಹೋಗಿ ಕಂಡು ಮಾತಾಡ್ಬರ್ರಿ. ಇಲ್ಲಪ್ಪ ಅಂತಂದರೆ ಫೋನಲ್ಲಾದರೂ ಮಾತಾಡ್ಬರ್ರಿ. ಹಿಂಗೆ ನೋಡಿ, ಅವರು ನಿಮ್ಮ ಸಂಬಂಧಿಕರಾಗಿರಲಿ, ಅಥವಾ ಅಕ್ಕ ತಂಗಿನೋ, ಅಣ್ಣ ತಮ್ಮನೋ, ಫ್ರೆಂಡ್ಸೋ, ನೆಂಟರು, ಪಕ್ಕದ ಮನೆಯವರು, ಇನ್ನು ಇವ್ರ ಜೊತೆಗೆ ಹೋಗೋ ಕೆಲವ್ರು ಇರ್ತಾರಪ್ಪ, ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಮಾತಾಡಿದ್ರು ಸಾಕು, ಏನೋ ಒಂಥರ ಎನರ್ಜಿ ಬಂದುಬಿಡುತ್ತೆ. ಇರೋಬರ ನೋವೆಲ್ಲ ಹೊಂಟೋಗುತ್ತೆ. ಯಾಕಂತ ಗೊತ್ತಿರಲ್ಲ, ಅವ್ರೇನೂ ಮಾತಾಡಿರೋದಿಲ್ಲ. ಕೊನೆಗೆ ಬಂದವೆಲ್ಲ ಮಾತುಗಳನ್ನ ನೆನೆಸ್ಕೊಂಡ್ವಿ ಅಂದರೆ ಗೊತ್ತಿಲ್ಲ ಅವ್ರ ಜೊತೆಗೆ ಏನು ಮಾತಾಡಿದ್ವಿ ಅಂತ. ಒಂದೇನೋ ಹರಟೆ ಕೊಚ್ಚಿ ಒಳ್ಳೆ ಸುಮ್ಮನೆ ಟೈಮ್ ಪಾಸ್ ಮಾಡಿ ಬಂದಿರ್ತೀವಿ. ಆದರೂ ಅವ್ರ ಜೊತೆ ಮಾತಾಡಿಬಿಟ್ರೆ ಒಂದು ಎನರ್ಜಿ ಬರುತ್ತೆ. ಅಂಥವ್ರು ನೋಡಿ ಯಾರಾದರೂ ನಿಮ್ಮ ಲೈಫಲ್ಲಿ ಇದ್ದೇ ಇರ್ತಾರೆ, ಒಬ್ಬರು ಇಬ್ಬರು. ನೇರವಾಗಿ ಹೋಗಿ ಮಾತಾಡ್ಸೋಕ್ಕಾದ್ರೆ ನೇರವಾಗಿ ಹೋಗಿ ಮಾತಾಡ್ಸ್ಕೊಂಬನ್ನಿ. ಇಲ್ಲಪ್ಪ ದೂರ ಇದ್ದಾರೆ, ಆಗಲ್ಲ, ಅವರೇನೋ ಬ್ಯುಸಿ ಇದ್ದಾರೆ, ಅಥವಾ ಬೇರೆ ಕೆಲಸದ ಹೊರಗಡೆ ಇದ್ದಾರೆ, ಎಲ್ಲೋ ಇದ್ದಾರೆ ಅಂದರೆ ಫೋನ್ ಇದ್ದಾವಲ್ವ, ಫೋನಲ್ಲಿ ಒಂದು ಸಲ ಮಾತಾಡ್ರಿ. ಸೊ ನಿಮ್ಮ ಬೇಜಾರು ಆದಷ್ಟು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒಂದು ಕಾಮಿಡಿ ದೃಶ್ಯ ನೋಡಿ. ಮೊಬೈಲಲ್ಲಿ ಇವತ್ತು ಎಷ್ಟೆಲ್ಲ ಕಾಮಿಡಿ ಸೀನ್ಸ್ ಬರ್ತಾವಲ್ಲ.
ನೋಡಿರಿ, ನೋಡ್ತಾ ನೋಡ್ತಾ ಅದನ್ನು ಎಂಜಾಯ್ ಮಾಡಿ, ಫೀಲ್ ಮಾಡಿ, ಸುಮ್ಮನೆ ಒಂದು ನಗಾಡಿ ಜೋರಾಗಿ ನಗ್ಬಿಡಿ, ಮನಸ್ಫೂರ್ತಿ ಜೋರಾಗಿ ನಗ್ಬಿಡ್ರಿ. ಸೊ ಅಲ್ಲಿಗೆ ನಿಮ್ಮ ಬೇಜಾರು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಹೊಸ ರೆಸಿಪಿ ಮಾಡಿರಿ. ನೋಡಿ, ಮನೇಲಿ ಒಂದು ಏನೋ ಟ್ರೈ ಮಾಡಿ. ನೀವು ಗಂಡು ಮಕ್ಕಳಾದರೂ ಪರವಾಗಿಲ್ಲ, ಇವತ್ತು ಯೂಟ್ಯೂಬ್ನಲ್ಲಿ ಎಷ್ಟು ಸರಳವಾಗಿ ಹೇಳ್ಕೊಡ್ತಾರೆ ಅಂತಂದರೆ, ಎಷ್ಟು ಸಿಂಪಲಾಗಿ ಅದಕ್ಕೆ ಏನೇನು ಬೇಕು, ಪಾತ್ರೆ ಸೌಟಿಂದ ಹಿಡಿದು ಏನೇನು ಬೇಕು ಅಂತ ಕೂಡ ಹೇಳ್ತಾರೆ ಐಟಮ್ಸ್. ಚಿಕ್ಕದಾಗಿರೋದು ಒಂದು ಹೊಸ ರೆಸಿಪಿ ಮಾಡಿ, ಮನೇಲಿರೋ ಕೊಡಿ, ಇಲ್ಲ ಫ್ರೆಂಡ್ಸಿಗೆ ಕೊಡಿ, ಅಥವಾ ನೀವೇ ಆರಾಮಾಗಿ ಕೂತ್ಕೊಂಡು ಟೇಸ್ಟ್ ಮಾಡಿರಿ. ಆ ಟೇಸ್ಟ್ ಮಾಡಬೇಕಾದ್ರೆ ಇನ್ನೊಂದಿದೆ, ಏನಪ್ಪ ಅಂದರೆ ಊಟನ ಆಸ್ವಾದಿಸ್ಬೇಕಂತೆ. ಚೆನ್ನಾಗಿ ಆಸ್ವಾದಿಸ್ಬೇಕು ಊಟನ ಯಾವತ್ತು. ಆಸ್ವಾದಿಸ್ಕೊಂಡು ಅದರಲ್ಲಿರೋ ಉಪ್ಪು, ಖಾರ, ಹುಳಿ, ಸ್ವೀಟ್ ಅಂಶ, ಅದರಲ್ಲಿರೋ ತರಕಾರಿಗಳು ಒಳ್ಳೆ ಎಂಜಾಯ್ ಮಾಡ್ಕೊತೀನಿ. ಅಲ್ಲಿಗೆ ನಿಮ್ಮ ಬೇಜಾರು ಅಂದಷ್ಟು ಮತ್ತಷ್ಟು ಕಡಿಮೆ ಆಗುತ್ತೆ. ಇದಂತೂ ತುಂಬಾ ಕಷ್ಟ. ಯಾಕಂದರೆ ಗೊತ್ತಿಲ್ಲ, ಇರೋದು ಕೆಟ್ಟೋಗಿರೋದು ಮಡ್ಚೋದೇ ಕಷ್ಟ. ಬೇಜಾರಾದಾಗ ಇನ್ನೂ ಈ ಕೆಲಸ ಮಾಡಬೇಕಂತ ನಿಜವಾಗ್ಲೂ ಇದರಷ್ಟು ಬೆಸ್ಟ್ ಒಂದಿದು ಯಾವುದಿಲ್ಲ ಅಂತೀನಿ. ಮೇಲಿನೋದಕ್ಕಿಂತನೂ ತುಂಬ ಈಸಿಯೆಸ್ಟು, ಮತ್ತು ನೆಕ್ಸ್ಟ್ ಮನೆ ಕೂಡ ಕ್ಲೀನ್ ಕಾಣಿಸುತ್ತೆ. ಇದರಿಂದ ಮತ್ತೊಂದು ಒಳ್ಳೆಯದಿದೆ. ಏನಪ್ಪ ಅಂದರೆ, ನಿಮ್ಮ ಬೀರುನಲ್ಲಿರೋ ಬಟ್ಟೆನೆಲ್ಲ ತೆಗೆದುಬಿಟ್ಟು ಜೋಡಿಸ್ರಿ. ಆಲ್ರೆಡಿ ಜೋಡಿಸಿಟ್ಟಿದ್ದೆ, ನಿನ್ನೆ ಜೋಡಿಸಿದ್ದೆ, ಮನೇಲಿ ಕಿತ್ತಾಕ್ಬಿಟ್ಟು ನೀಟಾಗಿ ಒಂದೊಂದೇ ಮಡಚಿ. ಆ ಮಡಚಬೇಕಾದ್ರೆ ಯಾಕೆ ಇದನ್ನು ಹೇಳ್ತಾಯಿದ್ದೀನಿ, ಬಟ್ಟೆ ತೆಗೆದು ಮಡಚಿ ಅಂದರೆ, ಆ ಬಟ್ಟೆಗಳಲ್ಲಿ ಒಂದು ಸೆಂಟಿಮೆಂಟ್ ಇರುತ್ತೆ. ಆ ಬಟ್ಟೆನ ಯಾವುದೋ ಇಂಥ ಟೈಮಲ್ಲಿ ತೊಗೊಂಡಿದ್ದೆ, ಇವ್ರ ಜೊತೆ ಹೋದಾಗ ತೊಗೊಂಡಿದ್ದೆ, ಅಥವಾ ಇವ್ರು ಕೊಡಿಸಿದ್ರು, ಇವ್ರು ಕೊಟ್ಟಿದ್ದರು, ಆ ಒಕೇಶನಿಗೆ ತೊಗೊಂಡಿದ್ದೆ, ಅಥವಾ ಈ ಸೀಸನಲ್ಲಿ ತೊಗೊಂಡಿದ್ದೆ, ಅವ್ರ ಹತ್ರ ಇತ್ತು ಅಂತ ಇಟ್ಬಿಟ್ಟು ತೊಗೊಂಡಿದ್ದೆ, ಅಥವಾ ಇದು ಬ್ಯಾಡಾಗಿತ್ತು ಆದರೂ ಯಾರೋ ಕೊಟ್ಟರು ಅಂತನೋ, ಇನ್ನೇನೋ ಒಂದೊಂದು ಮೆಮೊರಿ ಇರುತ್ತೆ ಆ ಬಟ್ಟೆಗಳಲ್ಲಿ. ಯಾವುದನ್ನಾಗಿರಲಿ, ಅದು ಸೀರೆ ಆಗಿರಲಿ, ನಿಮ್ಮ ಡ್ರೆಸ್ ಆಗಿರಲಿ, ಅಥವಾ ನೀವು ದಿನ ಹಾಕೊಳ್ಳೋ ಬಟ್ಟೆ ಆಗಿರೋದು ಕೂಡ, ಅದು ಒಂದೊಂದು ಟೈಮಲ್ಲಿ ತೊಗೊಂಡಿರ್ತೀವಿ. ಆ ಮೆಮೊರೀಸ್ ಎಲ್ಲ ನೆನ್ಪು ಮಾಡ್ಕೊಂಡ್ರೆ ಅಲ್ಲಿ ಏನೋ ಒಂದು ಮತ್ತೆ ನಮ್ಮ ಮನೆಯಿಂದ ಏನಾಗುತ್ತೆ, ಆ ಬರೋ ಬೇಜಾರನ್ನೆಲ್ಲ ಕಳೆದ್ಬಿಟ್ಟು ಒಳ್ಳೆ ಚೆನ್ನಾಗಾಗುತ್ತೆ. ಇಷ್ಟು ಟಿಪ್ಸು ಇವತ್ತಿಗೆ ನಾನು ಕೊಡ್ತಾ ಇರೋದು. ದೇವಸ್ಥಾನಕ್ಕೆ ಹೋಗ್ರಿ, ಇಲ್ಲಾಂದರೆ ಯಾರ ಜೊತೆ ಏನಾದರೂ ಮಾತಾಡಿ ಒಳ್ಳೆ ಎನರ್ಜಿಗೆ ಬರಂತೆ ಇರುತ್ತಾರೆ. ಇಲ್ಲ ಅಂದರೆ ಕಾಮಿಡಿ ಸೀನ್ ನೋಡಿರಿ, ಇಲ್ಲ ಹೊಸ ರೆಸಿಪಿ ಮಾಡಿರಿ, ಬೀರಲ್ಲಿರೋ ಬಟ್ಟೆನ ತೆಗೆದ್ಬಿಟ್ರೆ ನೀಟಾಗಿ ಮತ್ತೊಂದು ಸಲ ಜೋಡಿಸಿಟ್ರಿ. ಈ ಎಲ್ಲ ಟಿಪ್ಸು ನಿಮಗೇನಾದರೂ ತುಂಬ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನಮ್ಮ ಈ ವಿಡಿಯೋನ ಲೈಕ್ ಮಾಡಿರಿ. ಇನ್ನು ಬೇರೆ ಯಾವ ಥರ ವಿಡಿಯೋ ನಿಮಗೆ ಬೇಕಾಗುತ್ತೆ, ಅಥವಾ ಈ ಥರದ ವಿಷಯ ಏನಾದರೂ ಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ಇದರಲ್ಲಿ ಯಾವ ಟಿಪ್ಸ್ನ ನೀವು ಫಾಲೋ ಮಾಡಿದ್ರಿ, ಆ ಟಿಪ್ಸಿಂದ ನಿಮ್ಗೆ ಯೂಸ್ ಆಯಿತಾ ಅನ್ನೋದನ್ನು ಕೂಡ ನಮಗೆ ದಯವಿಟ್ಟು ಕಮೆಂಟಲ್ಲಿ ಹಾಕಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.